ವೀಕ್ಷಕರೇ, ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾನು ಈ ದಿನ ಸುಲಭವಾಗಿ ಮನೆಯಲ್ಲಿ ಮಶ್ರೂಮ್ ಬಟರ್ ಗಾರ್ಲಿಕ್ ಮಸಾಲವನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಇದನ್ನು ಮಾಡೋದು ತುಂಬಾ ಸುಲಭ. ಕೇವಲ ಮನೆಯಲ್ಲಿರುವ ಸಾಮಗ್ರಿಗಳಿಂದ ಅತಿ ಕಡಿಮೆ ಸಾಮಾನುಗಳನ್ನು ಉಪಯೋಗಿಸಿ ಇದನ್ನು ಮಾಡ್ಬೋದು. ಇದನ್ನು ರೋಟಿ ಜೊತೆ ಅಥವಾ ಅನ್ನದ ಜೊತೆ ಕಲಿಸಿದಾಗ ಮಶ್ರೂಮ್ ಫ್ರೈಡ್ ರೈಸ್ ರೆಡಿಯಾಗತ್ತೆ. ನಾನಿಲ್ಲಿ ಒಂದು ಪ್ಯಾಕೆಟ್ ಮಶ್ರೂಮನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಸಹ ತೋರಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಯಾರು ನನ್ನ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಸಹ ಮಾಡಿ. ನಾನಿಲ್ಲಿ ಮೊದಲು ಒಂದು ಪಾತ್ರೆಯಲ್ಲಿ ತಣ್ಣೀರನ್ನು ಹಾಕ್ಕೊಂಡು ಮೃದುವಾಗಿ ತೊಳೆದುಕೊಳ್ತಾ ಇದ್ದೇನೆ. ಬಿಸಿನೀರು ಹಾಕ್ಕೊಳ್ಳೋದು ಬೇಡ, ಹಾಗೆ ನೀರಲ್ಲೇ ನೆನೆಸೋದು ಸಹ ಬೇಡ. ತೊಳೆದಂಥ ಅಣಬೆಗಳನ್ನು ಈ ಥರ ಸ್ಟ್ರೈನರಲ್ಲಿ ಹಾಕ್ಕೊಂಡು ನೀರನ್ನು ಸರಿಯಾಗಿ ಬಸಿದ್ಕೊಳ್ಳೋಣ. ಹಾಗೆ ಈ ಥರ ಒಂದೊಂದಾಗಿ ಅಣಬೆಗಳನ್ನು ತಗೊಂಡು ಅದರ ಮೇಲಿರೋ ಸಿಪ್ಪೆಯನ್ನು ತೆಗಿಬೇಕಾಗತ್ತೆ. ಹಾಗೂ ಸ್ಟೆಮ್ಮನ್ನು ಸಹ ಸ್ವಲ್ಪ ಆಚೆ ಬದಿ ಈಚೆ ಬದಿ ಕಟ್ ಮಾಡಿ ಅದರ ಮೇಲಿರೋ ಒಂದು ಲೇಯರನ್ನು ತಕ್ಕೊಂಡು ಅಣಬೆಗಳನ್ನು ಸ್ವಚ್ಛಗೊಳಿಸ್ಕೊಳ್ಬೇಕು. ಅದು ಸುಲಭವಾಗಿ ಬರುತ್ತೆ ಸಿಪ್ಪೆ, ಆದರೆ ಒಂದೊಂದೇ ಅಣಬೆಗಳನ್ನು ನೀಟಾಗಿ ಕ್ಲೀನ್ ಮಾಡಿಕೊಳ್ಬೇಕು. ಅಣಬೆಯಲ್ಲಿ ಅತ್ಯಧಿಕ ಪ್ರಮಾಣದ ಪ್ರೋಟೀನ್ ಅಂಶ ಇರೋದರಿಂದ ಇದು ಸಕ್ಕರೆ ಕಾಯಿಲೆ ಇರುವವರಿಗೆ ತುಂಬ ಉತ್ತಮ ಆಹಾರ ಅಂತ ಹೇಳ್ಬೋದು. ಇದರಲ್ಲಿ ಸಕ್ಕರೆ ಅಂಶ ಮತ್ತು ಕೊಬ್ಬಿನ ಅಂಶ ತುಂಬಾ ಕಡಿಮೆ ಇರುತ್ತೆ. ಪ್ರೋಟೀನ್ ಅಂಶ ತುಂಬಾ ಹೆಚ್ಚಾಗಿರುತ್ತೆ. ಹಾಗಾಗಿ ಸಸ್ಯಾಹಾರಿಗಳಿಗೆ ಇದು ಒಂದು ಅತ್ಯುತ್ತಮ ಆಹಾರ. ಮಕ್ಕಳಾಗಿರ್ಬೋದು ಅಥವಾ ವೃದ್ಧರಾಗಿರ್ಬೋದು, ಪ್ರೆಗ್ನೆಂಟ್ ಮತ್ತು ಲ್ಯಾಕ್ಟೇಟಿಂಗ್ ಮದರ್ಸ್ಗಳಿಗೆ ಸಹ ತುಂಬಾ ಒಳ್ಳೆಯದು. ಯಾರಿಗೆ ಪ್ರೋಟೀನ್ ಕೊರತೆ ಇರುತ್ತೋ ಅಣಬೆಗಳನ್ನು ತಮ್ಮ ಆಹಾರದಲ್ಲಿ ಹೆಚ್ಚಾಗಿ ಉಪಯೋಗಿಸ್ಕೊಳ್ಬೇಕು. ಈ ಥರ ಒಂದೊಂದಾಗಿ ಸ್ಟೆಮ್ಗಳನ್ನು ಮತ್ತು ಅಣಬೆಗಳನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಅಣಬೆಗಳನ್ನು ನಾನು ಸಣ್ಣದಾಗಿ ಕತ್ತರಿಸಿಟ್ಕೊಳ್ತಾ ಇಲ್ಲ, ಕ್ಷಮಿಸಿ. ಕೇವಲ 1-2 ಪೀಸ್ ಮಾಡಿಕೊಂಡ್ರೆ ಸಾಕು. ಏಕೆಂದರೆ ಫ್ರೈ ಮಾಡುವಾಗ ಇನ್ನೂ ಅದು ಮೃದುವಾಗಿ ಪೀಸ್ಗಳು ಸಣ್ಣ ಸಣ್ಣದಾಗತ್ತೆ. ಆದಷ್ಟು ಸ್ವಲ್ಪ ದಪ್ಪಗಿದ್ದರೆ ಬಾಯಿಗೆ ಬರುತ್ತೆ ಊಟ ಮಾಡುವಾಗ. ಈ ಅಣಬೆ ಮಸಾಲೆಯನ್ನು ನಾವು ಚಪಾತಿ ಮತ್ತು ರೋಟಿಗಳ ಜೊತೆಗೆ ಊಟ ಮಾಡ್ಬೋದು. ಇಲ್ಲ ಅನ್ನದ ಜೊತೆ ಸೇರಿಸಿದಾಗ ನಮಗೆ ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ಕೊಳ್ಬೋದು ಸುಲಭವಾಗಿ. ನಾವು ಒಂದೇ ಮಸಾಲೆ ಫ್ರೈಯನ್ನು ರೆಡಿ ಮಾಡಿಕೊಂಡು ಎರಡಕ್ಕೆ ಸಹ ಉಪಯೋಗಿಸ್ಕೊಳ್ಬೋದು. ರೋಟಿ ಜೊತೆಗೆ ಮತ್ತು ಮಶ್ರೂಮ್ ಫ್ರೈಡ್ ರೈಸ್ ಸಹ ಮಾಡ್ಕೊಳ್ಬೋದು, ಅರ್ಧ ಅರ್ಧ ಉಪಯೋಗಿಸಿ. ನೋಡಿ, ಸುಲಭವಾಗಿ ನಾವು ಕೇವಲ ಒಂದು 5 ನಿಮಿಷದಲ್ಲಿ ಕ್ಲೀನ್ ಮಾಡಿಕೊಂಡು 5 ನಿಮಿಷದಲ್ಲಿ ಫ್ರೈ ರೆಡಿ ಮಾಡ್ಕೊಳ್ಬೋದು. ನಾನು ಮೊದಲೇ ಹೇಳಿದ್ದೇನೆ, ತುಂಬ ಸಾಮಗ್ರಿಗಳ ಅಗತ್ಯವಿಲ್ಲ, ತುಂಬ ಮಸಾಲೆ ಬೇಕಾಗಿಲ್ಲ. ಮನೆಯಲ್ಲಿರುವಂಥ ಮಸಾಲೆಗಳನ್ನು ಹಾಕ್ಕೊಂಡು ರುಚಿಕಟ್ಟಾದ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡ್ತಾಯಿದ್ದೇನೆ. ನಾವು ವಾರಕ್ಕೊಮ್ಮೆ ಆದರೂ ಅಣಬೆ ಆಹಾರದಲ್ಲಿ ಉಪಯೋಗಿಸೋದರಿಂದ ಪ್ರೋಟೀನ್ ಕೊರತೆಯಿಂದ ಹೊರಗೆ ಬರ್ಬೋದು. ನೋಡಿಲ್ಲಿ ನಾನು ಇಲ್ಲಿ ಇಷ್ಟೊಂದು ಸಿಪ್ಪೆಯನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಕ್ಲೀನ್ ಮಾಡಿರುವಂಥ ಅಣಬೆಗಳನ್ನು ನಾನು ಮತ್ತೊಂದು ಸಾರಿ ತಣ್ಣೀರನ್ನು ಹಾಕಿ ತೊಳೆದುಕೊಳ್ಬೇಕು. ಈ ನೀರನ್ನು ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ಬಸಿದ್ಕೊಳ್ಳೋಣ. ನೀರಿನ ಅಂಶ ಎಲ್ಲವೂ ಹೋಗಬೇಕು. ಯಾಕಂದರೆ ಮಶ್ರೂಮ್ ತುಂಬ ಮೃದುವಾಗಿರೋದರಿಂದ ಇಲ್ಲಿ ನಾವು ನೀರನ್ನು ಬಳಸ್ತಾ ಇಲ್ಲ. ನಾನು ಗ್ಯಾಸ್ ಸ್ಟವನ್ನು ಆನ್ ಮಾಡಿಕೊಂಡು ಒಂದು ಕಡಾಯನ್ನು ಇಟ್ಕೊಂಡು ಅದರಲ್ಲಿ 1 ಟೇಬಲ್ ಸ್ಪೂನ್ದಷ್ಟು ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಏಕೆಂದರೆ ಇದು ಬಟರ್ ಮಸಾಲ ಆಗಿರೋದರಿಂದ ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಬೆಣ್ಣೆ ಕರಗ್ತಾ ಇದ್ದ ಹಾಗೆ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣಗೆ ಕತ್ತರಿಸಿಟ್ಕೊಂಡಿದ್ದೇನೆ, ಹಾಗೂ 1 ಪಾಡ್ ಬೆಳ್ಳುಳ್ಳಿಯನ್ನು ಸಹ ಸಣ್ಣಗೆ ಕತ್ತರಿಸಿಟ್ಕೊಂಡಿದ್ದೇನೆ. ಮತ್ತು ಬೇರೆ ಯಾವುದೇ ಹೆಚ್ಚಿನ ಮಸಾಲೆ ಸಾಮಾನು ಬೇಡ. ಬೆಣ್ಣೆ ಕರಗ್ತಾ ಇದ್ದ ಹಾಗೇ ಕತ್ತರಿಸಿಟ್ಕೊಂಡಿರುವಂಥ ಈರುಳ್ಳಿಯನ್ನು, ಬೆಳ್ಳುಳ್ಳಿಯನ್ನು ಇದರಲ್ಲಿ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ, ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಟೀ ಸ್ಪೂನ್ ಸೋಯಾ ಸಾಸನ್ನು ಹಾಕ್ಕೊಳ್ತಾ ಇದ್ದೇನೆ. ಹಸಿ ಮೆಣಸಿಗೆ ಬದಲಾಗಿ ಅಚ್ಚು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಹಸಿ ಮೆಣಸು ಇಷ್ಟ ಆಗ್ತಾ ಇದ್ದರೆ ಹಸಿ ಮೆಣಸನ್ನು ಸಹ ಸಣ್ಣಗೆ ಕತ್ತರಿಸಿ ಹಾಕ್ಕೊಳ್ಬೋದು. ಈಗ ಬೆಳ್ಳುಳ್ಳಿಯನ್ನು ಸಹ ಸೇರಿಸಿ
ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಮೆತ್ತಗಾಗಬೇಕು, ಪರಿಮಳ ಬರಬೇಕು ಬೆಳ್ಳುಳ್ಳಿದು. ನಂತರ ಅಣಬೆಗಳನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಣಬೆಯನ್ನು ಬೇಯಿಸಲಿಕ್ಕೆ ತುಂಬ ಸಮಯ ಬೇಕಾಗಿಲ್ಲ, ಕೇವಲ 1 ನಿಮಿಷದಲ್ಲಿ ಅದು ಮೆತ್ತಗಾಗಿಬಿಡುತ್ತೆ. ಇಲ್ಲಿ ನಾವು 1 ಹನಿ ನೀರನ್ನು ಸಹ ಹಾಕ್ಕೊಳ್ಬಾರ್ದು. ನಾನಿಲ್ಲಿ 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನ್ದಷ್ಟು ಮೆಣಸು ಕಾಳಿನ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಮತ್ತು 1 ಟೀ ಸ್ಪೂನ್ದಷ್ಟು ಸೋಯಾ ಸಾಸು. ಸೋಯಾ ಸಾಸ್ ಹಾಕ್ಕೊಳ್ಳೋದ್ರಿಂದ ತುಂಬಾ ರುಚಿ ಚೆನ್ನಾಗಿ ಬರುತ್ತೆ ಮತ್ತು ಬಣ್ಣ ಸಹ ತುಂಬಾ ಚೆನ್ನಾಗಿ ಬರುತ್ತೆ. ರೆಸ್ಟೋರೆಂಟ್ ಸ್ಟೈಲ್ ಥರ ಕಾಣಿಸುತ್ತೆ ನಮಗೆ. ಇದೆಲ್ಲ ಹಾಕಿದ ಮೇಲೆ 1 ನಿಮಿಷ ನಾವು ಮತ್ತೊಂದು ಸರಿ ಫ್ರೈ ಮಾಡಿಕೊಂಡ್ರೆ ಈಗ ಗ್ರೇವಿ ಗಟ್ಟಿ ಆಗ್ತಾ ಬರ್ತಾ ಇದೆ. ಈಗ ಅರ್ಧ ಟೀ ಸ್ಪೂನ್ದಷ್ಟು ಪೆಪ್ಪರ್ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದರ ಮೇಲೆ ನಿಮಗೆ ಇಷ್ಟ ಆದರೆ 2 ಟೀ ಸ್ಪೂನ್ದಷ್ಟು ಕಸೂರಿ ಮೇಥಿಯನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಬೋದು. ಈಗ ಬಟರ್ ಗಾರ್ಲಿಕ್ ಮಶ್ರೂಮ್ ಮಸಾಲ ರೆಡಿ ಆಯಿತು. ಇದನ್ನು ಅನ್ನದ ಜೊತೆ ಸೇರಿಸಿ ಮಿಕ್ಸ್ ಮಾಡಿದಾಗ ಮಶ್ರೂಮ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ, ಅಥವಾ ಚಪಾತಿ ರೋಟಿ ಜೊತೆ ಸಹ ಊಟ ಮಾಡ್ಬೋದು. ವೀಕ್ಷಕರೇ, ಯಾರು ನನ್ನ ಚಾನಲನ್ನು ಇಷ್ಟಪಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಸಹ ಮಾಡಿ. ಧನ್ಯವಾದಗಳು.